ಟ್ರೋಲ್ಸ್ ನೋಡ್ತಿರ್ತೀನಿ. ಲೈಕ್ ಇಟ್? ಯಾ, ಐ ಲೈಕ್ ಇಟ್, ಐ ಲವ್ ಇಟ್. ಎಂಜಾಯ್ ಇಟ್? ನನ್ನ ಬಗ್ಗೆ ಏನೋ ಪ್ಲಸ್ ಮೈನಸ್ ಅದನ್ನ ನೋಡಿ ನಗ್ತಾ ಇರ್ತೀನಿ ಗುರು, ಪರವಾಗಿಲ್ಲ ಆಯ್ತು ಕೊಳೆ ಮಾಡಿ. ಸುಮ್ನೆ ಒಂದು ಆಡ್ ಶೂಟ್ ಮಾಡಿದ್ರೆ ಅದನ್ನೇ ತಗೊಂಡು ಟ್ರಾಲ್ ಮಾಡ್ತಾರೆ. ಕರಿಮಣಿ ಮಾಲೀಕ ಅಂತ ಮಾಡ್ತಾರೆ. ಹಂಗೆ ಈಗ ನಾನಾಗಿದ್ರೆ ನೋಡ್ತೀನಿ, ಹಂಗೆ ಏನೋ ಮಜಾ ಇದೆ ಓಕೆ ಅಂದ್ಬಿಟ್ಟು ಸುಮ್ಮನಾಗಿ ಹೋಗಿರ್ತೀನಿ. ಅದನ್ನ ಎತ್ಕೊಂಡು ಕ್ರಿಯೇಟಿವ್ ಆಗಿ ಜನಕ್ಕೆ ರೀಚ್ ಮಾಡೋದಿಲ್ಲ, ಆ ಕ್ರಿಯೇಟರ್ಗೆ ಟ್ರಾಲ್ ಮಾಡೋರು ಯಾರು ಇರ್ತಾರೆ ಅವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕು. ಒಳಗಡೆ ಇದ್ದಾಗ ಕೀರ್ತಿ ಅವ್ರು ಒಂದ್ಸಲಿ ಒಳಗಡೆ ಬಂದಿದ್ರು, ಅವಾಗ ಈ ಟೋಲ್ಡ್ ಮೀ ದಟ್, ನನಗೆ ಅಂತಲ್ಲ ಎಲ್ಲರಿಗೂ, ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಇಂಡಿಯಾ ಲೆವೆಲ್ಗೆ ಟ್ವಿಟರ್ ಟ್ರೆಂಡಿಂಗ್ ಆಗ್ತಾ ಇದೆ ಅಂಡ್ 300 ಫ್ಯಾನ್ ಪೇಜಸ್ ಮ್ಯೂಚುವಲ್ ಆಗಿ ಕ್ರಿಯೇಟ್ ಆಗಿದೆ ಅಂತೆಲ್ಲ ಹೇಳಿದ್ರು. ಕೊಂಕಣ ಸುತ್ತಿ ನಾವೇನ್ ಮಾಡೋಣ. ಓಕೆ, ನೀವು ಸಂಗೀತ ಮಾತಾಡ್ತಾ ಇದ್ದೀರಾ? ಇಲ್ಲ, ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹೌದು, ಪವನ್ ಬಂದ್ಮೇಲೆ ಪವನ್ ಏನಾದ್ರು ಕಾಲ್ಗಿಲ್ ಮಾಡಿದ್ರಾ, ಮೀಟ್ ಮಾಡಿದ್ರಾ? ಮಾಡಿದ್ರು. ಯಾಕಂದ್ರೆ ಡೊಳ್ಳು ಸಿನಿಮಾ ಮಾಡಿದ್ರಿ ಅವ್ರ ಬ್ಯಾನರ್ ಅಲ್ಲಿ, ಅವ್ರ ಕಡೆ ಏನಾದ್ರು ಪ್ಲಾನ್ಸ್? ಅದೇ ಅವರು ಆಕ್ಚುಲಿ ಈಗ ಆಲ್ರೆಡಿ ಇನ್ನೊಂದು ಪ್ರೊಡಕ್ಷನ್ ನಡೀತಿದೆ, ಒಂದು ಹಿಂದಿ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹೌದು, ಹಿಂದಿ ಡೈರೆಕ್ಟ್ ಮಾಡ್ತಿದ್ದಾರೆ. ಅದಾದ ನಂತರ ಅವರು ಈಸ್ ಥಿಂಕಿಂಗ್. ನಾನು ಆಕ್ಚುಲಿ ಪವನ್ ಸರ್ ಹೇಳಿದೆ, ನೋಡಿ ಸರ್ ಹಂಗೆ ವರ್ಕ್ಔಟ್ ನೆಕ್ಸ್ಟ್ ಒಂದ್ಸಲ ವರ್ಕ್ ಮಾಡಿ, ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ನಿಮಗೂ ಕೆಮಿಸ್ಟ್ರಿ ವರ್ಕೌಟ್ ಆಗಿರುತ್ತೆ. ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ನನ್ನ ಸಿನಿಮಾಗೆ, ಹಿಂಗ್ ಮಾಡಿದ್ರೆ ಹಿಂಗೆ ಸರ್ ಅಂತ ಒಂದ್ಸಲಿ ಹೇಳಿದೀನಿ. ವಿಲ್ ಸಿ. ಎಲ್ಲ ಅವರೆಲ್ಲ ಅವ್ರ ಸ್ಕೆಡ್ಯೂಲ್ ಇಂದ ಸಿನಿಮಾಗಳನ್ನ ಮಾಡಿದ್ರು. ಗೋವಿಂದಯ್ಯನಮ ಆಗಿರ್ಬೋದು, ಗೂಗ್ಲಿ ಆಗಿರ್ಬೋದು, ಅವರ ಸಿನಿಮಾಗಳು, ರಣವಿಕ್ರಮ, ನಟ ಸಾರ್ವಭೌಮ, ಒಳ್ಳೆ ಸಿನಿಮಾಗಳು, ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಹೌದು, ಹ್ಯೂಮರ್ಸ್, ಒಳ್ಳೆ ಹ್ಯೂಮರ್ಸ್ ಇದೆ. ಹೌದು, ನನ್ಗಂತೂ ಭಾರಿ ಆಸೆ ಇದೆ ಸರ್ದು ಮೂವಿಲಿ ಮಾಡ್ಬೇಕು ಅನ್ನೋದು. ನಾನು ನಿಜವಾಗ್ಲೂ ಹೇಳಿದೀನಿ, ವ್ಯಕ್ತಪಡಿಸಿದೀನಿ. ಅವರು ಮಾಡೋಣ ಬರ್ರಿ ನೋಡೋಣ ಅಂತ ಹೇಳಿದ್ದಾರೆ. ಮತ್ತು ಇವಾಗ ನೀವು ಈ ಬಿಸ್ನೆಸ್ಗಳು ಓಡಾಡ್ತಾ ಇರ್ತೀರಾ, ಸಿನಿಮಾಗಳು ಅಲ್ಲಿ ಇಲ್ಲಿ ಮುಹೂರ್ತಕ್ಕೆ ಫಂಕ್ಷನ್ಗೆ ಹೋಗ್ತಾ ಇರ್ತೀರ. ಈ ಮಧ್ಯದಲ್ಲಿ ನಿಮ್ಗೆಲ್ಲಾದರೂ ನ್ಯೂಸ್ಗಳು ನೋಡೋಕ್ಕೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ಏನಾದರೂ ಗಮನ ಕೊಡೋಕ್ಕೆ ಟೈಮ್ ಸಿಗುತ್ತಾ ನಿಮಗೆ? ಅಥವಾ ನಿಮ್ಗೆ ಅಟೆನ್ಷನ್ ತೊಗೊಂಡೋಗಿದೆಯಾ ಅಲ್ಲಿ ಏನಾದರೂ? ಸುಮ್ಮನೆ ಏನಾದರೂ ಟೈಮ್ ಇದ್ದಾಗ, ಫ್ರೀಯಾಗಿದ್ದಾಗ ಸುಮ್ಮನೆ ಸ್ಕ್ರಾಲ್ ಮಾಡ್ತೀನಿ ಅಷ್ಟೇ. ಏನಾದರೂ ಫೀಡ್ಸ್ ಇದೆಯಾ ಅನ್ನೋದು, ಏನಾದರೂ ಇದ್ದರೆ ನಮ್ಮ ಹುಡುಗರೇ ಹೇಳ್ತಾರೆ ಹಿಂಗಿದೆ ಅಂತ. ಟ್ರೋಲ್ಸ್ ಎಲ್ಲ ನೋಡ್ತಾ ಇರ್ತೀರಾ? ಟ್ರೋಲ್ಸ್ ನೋಡ್ತಿರ್ತೀನಿ. ಲೈಕ್ ಇಟ್? ಯಾ, ಐ ಲೈಕ್ ಇಟ್, ಐ ಲವ್ ಇಟ್. ಎಂಜಾಯ್ ಇಟ್? ನನ್ನ ಬಗ್ಗೆ ಏನೋ ಪ್ಲಸ್ ಮೈನಸ್ ಅದನ್ನ ನೋಡಿ ನಗ್ತಾ ಇರ್ತೀನಿ ಗುರು, ಪರವಾಗಿಲ್ಲ ಆಯ್ತು ಕೊಳೆ ಮಾಡಿ ಮಾಡ್ಕೊಳ್ಳಿ ಹೋಗಿ. ಬಟ್ ಅವ್ರ ಕ್ರಿಯೇಟಿವಿಟಿಗೆ ಖುಷಿ ಪಡ್ಬೇಕು ಅಲ್ವಾ? ಅಂದ್ರೆ ಆ ರೀತಿ ಯೋಚನೆ ಮಾಡಕ್ ಹೆಂಗೆ, ನಮ್ಗೆ ಆ ರೀತಿ ಎಲ್ಲ ಬರೋದೇ ಇಲ್ಲ. ನೋಡಿ ನಗ್ತೀವಿ, ಕೂಡ ಇದೆ ಗುರು, ಸಕ್ಕದಾಗಿ. ಒಂದು ಫೋಟೋ ಹಿಡ್ಕೊಂಡು ಅದಕ್ಕೇನೋ ಇನ್ನೊಂದು ಹಾಕ್ಬಿಟ್ಟು ಕೊಲೇಜ್ ಮಾಡ್ಬಿಟ್ಟು 2 ವರ್ಡಿಂಗ್ಸ್ ಮೇಲ್ಗಡೆ ಕೊಟ್ಬಿಟ್ಟು ಮಜಾ ಕೊಡ್ತಾರೆ. ಹೌದು, ನೋಡ್ಬೇಕಾರೆ. ಇಲ್ಲ, ಇನ್ನು ಕೆಲವರು ವಿಡಿಯೋದಲ್ಲಿ ಎಡಿಟಿಂಗ್ ಮಾಡ್ತಾರೆ. ಈ ಸುಮ್ನೆ ಒಂದು ಆಡ್ ಶೂಟ್ ಮಾಡಿದ್ರೆ ಅದನ್ನೇ ತಗೊಂಡು ಟ್ರಾಲ್ ಮಾಡ್ತಾರೆ. ಕರಿಮಣಿ ಮಾಲೀಕ ಅಂತ ಮಾಡ್ತಾರೆ. ಹೌದು, ನಿಮ್ಗೆ 115 days ಅಲ್ಲಿ ಯಾರು ಫೇಮಸ್ ಆಗಿದ್ದಾರೆ ಗೊತ್ತಾ ನಿಮಗೆ ರೀಲ್ಸ್ ಅಲ್ಲಿ? ಇಲ್ಲ, ಕರಿಮಣಿ ಮಾಲೀಕ ಆಯ್ತು, ಅದಾದ್ಮೇಲೆ ನಮ್ಮ ಚಂದ್ರು ಅವರು ಬೆಳ್ಳುಳ್ಳಿ ಕಬಾಬ್, ರಾಹುಲ್ಲ, ಒನ್ ಮೋರ್ ಅಂತ. ಹೌದು, ಆಮೇಲೆ ನಮಸ್ತೆ ಮೇಡಮ್ ಮನ್ಸು ಮಗುತರ, ನಮ್ಮ ಮನ್ಸು. ಇವಾಗ ನೋಡಿರೋದ್ರಲ್ಲಿ ಈ ಸಲ ಇವಾಗ ಆಗಿರೋ ಟ್ರೆಂಡ್ ಅನ್ಕೊಂಡೆ, ಇಲ್ಲ ಮುಂಚೆಯಿಂದ ಆಗ್ಲೇನಾಗಿರೋದ ಒಂದು ಆಲ್ಮೋಸ್ಟ್ 1.5 months ಒಂದು ಪೀರಿಯಡ್ ಅಲ್ಲಿ. ಇದನ್ನೆಲ್ಲ ನೋಡಿದ ಕಾರ್ತಿಕಿಗೆ ಏನು ಅನ್ಸುತ್ತೆ? ಇವತ್ತಿನ ಕಾಲಕ್ಕೆ ಹೆಸರು ಮಾಡೋದು, ಗುರುತಿಸ್ಕೊಳ್ಳೋದು, ಫೇಮಸ್ ಆಗೋದು, ವ್ಯೂಸ್ ತಗೊಳ್ಳೋದು. ಈಗ ಓಕೆ, ಈಗ ಟ್ರೆಂಡಿಂಗ್ ಏನಂದ್ರೆ ಒನ್ಸ್ ಆಫ್ ಅ ಟೈಮ್ ಚಾನಲ್ ಅಲ್ಲಿ TRP ಏನೋ ಟ್ರೆಂಡಿಂಗ್ ಆಗಿತ್ತು, ಇವಾಗ ವ್ಯೂಸ್ ಟ್ರೆಂಡಿಂಗು, ಲೈಕ್ಸ್ ಟ್ರೆಂಡಿಂಗು ನಿಮಗೆ. ಇದು ಇಷ್ಟು ಈಸಿನ ಅನ್ಸುತ್ತಲ್ವಾ ನೋಡಿದಾಗ? ಅದೆಲ್ಲ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ಯಾವುದೋ ಒಂದು ವಿಷಯ ಅದ್ರ ಪಾಡ ಎಲ್ಲೋ ನಾವು ನೋಡಿರ್ತೀವಿ, ಹಂಗೆ ಈಗ ನಾನಾಗಿದ್ರೆ ನೋಡ್ತೀನಿ, ಹಂಗೆ ಏನೋ ಮಜಾ ಇದೆ ಓಕೆ ಅಂದ್ಬಿಟ್ಟು ಸುಮ್ಮನಾಗಿ ಹೋಗಿರ್ತೀನಿ. ಅದನ್ನ ಎತ್ಕೊಂಡು ಕ್ರಿಯೇಟಿವ್ ಆಗಿ ಜನಕ್ಕೆ ರೀಚ್ ಮಾಡೋದಿಲ್ಲ, ಆ ಕ್ರಿಯೇಟರ್ಗೆ ಕ್ರೆಡಿಟ್ಸ್ ಹೋಗ್ಬೇಕು. ಟ್ರಾಲ್ ಮಾಡೋರು ಯಾರು ಇರ್ತಾರೆ ಅವ್ರಿಗೆ ಕ್ರೆಡಿಟ್ಸ್ ಹೋಗ್ಬೇಕು. ಅಲ್ಲ, ನಾನು ಟ್ರೋಲ್ಸ್ ಹೇಳ್ತಲ್ಲ, ಅಂದ್ರೆ ಸೋಷಿಯಲ್ ರೀಚ್. ಈಗ ಕರಿಮಣಿ ಮಾಲೀಕ ಎಲ್ಲೋ ಉತ್ತರ ಕರ್ನಾಟಕದಲ್ಲಿ ಇರ್ತಾರೆ, ಕನಕ ಅನ್ನುವ ಹುಡುಗ. ಇಲ್ಲೊಂದು ತಲೆಗೆ ಐಡಿಯಾ ಬರುತ್ತೆ, ಒಂದು ಡೈಲಾಗ್ ಹೊಡೆದ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ, ಮಗ ಹೋಗೋದೊದ್ಲು ಮಗ, ಹೋಗ್ಬೇಕಾದ್ರೆ ಒಂದು ಮಾತು ಹೇಳೋದ್ಲು ಮಗ ಅಂತ ಹೇಳ್ತಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ. ಹಿ ಹ್ಯಾಸ್ ಬಿಕಮ್ ಎ ಹೀರೋ ಸೋಷಿಯಲ್ ಮೀಡಿಯಾದ. ರಾಹುಲ್ಲ ಹೀರೋ ಆಗಿ ಹೋಗ್ತಾರೆ ನಿಮಗೆ. ಅಂದ್ರೆ ನಾನು ಹೇಳ್ತಾ ಇರೋದು, ಎಸ್ ದೇ ಹ್ಯಾವ್ ಡಿಡ್ ಸಮಥಿಂಗ್, ಬಟ್ ಅದಕ್ಕೆ ಸಿಗ್ತಿರೋ ಒಂದು ಪ್ರಚಾರ, ಮನ್ನಣೆ ಎಷ್ಟು ಬೇಗ ಸಿಗ್ತಿದೆ, ಸಿಗ್ತಾ ಇದ್ದಾರೆ ಟಕ ಟಕ ಅಂತ. ಎಷ್ಟೋ ಜನ ವರ್ಷಾನುಗಟ್ಲಿಂದ ಸೈಕಲ್ ಹೊಡಿತಾರೆ ನಿಮಗೆ,
ಒಂದು ಸ್ವಲ್ಪ ನಾನು ಗುರುತಿಸ್ಕೊಬೇಕು, ಎಲ್ಲೋ ಒಂದು ಕಡೆ ಒಂದು ವೇದಿಕೆ ಬೇಕು. ಬಟ್ ಅದು ಎಷ್ಟು ಈಸಿಯಾಗಿ ಆಗ್ತದೆ ಇವತ್ತಿನ ಕಾಲಕ್ಕೆ? ನನಗೂ ಅದೇ ರೀತಿ ಅಲ್ವಾ. ಅಂದರೆ ಇವತ್ತಿಗೆ ಸಿಕ್ಕಿರೋ ರೀಚು ಇಟ್ ಈಸ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ನಾನು. ಒಂದು, ಆ ಶೋ ಅಷ್ಟು ಸಕ್ಸಸ್ಫುಲ್ ಆಗಿದೆ. ಇನ್ನೊಂದು, ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಟ್ರೆಂಡ್ ಮಾಡಿದ್ದಾರೆ ನನ್ನ ಡು ಯು ಥಿಂಕ್ ಎಫರ್ಟ್ಲೆಸ್ ಆಗಿ ನಿಮ್ಗೆ ಗೆದ್ದು ಬಂದಿದ್ದೀರಾ? ನೋ 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 ನಾನು ಹೇಳ್ತಿರೋದು ನನ್ನ ಎಫರ್ಟ್ಸು ಇದೆ. ಒಳಗಡೆ ನನ್ನ ಎಫರ್ಟ್ಸ್ ಇದೆ. ನಾನು ಏನು ಇಲ್ಲದೆ ಸುಮ್ಮನೆ ಸೈಡಲ್ಲಿ ಇದ್ದಿದ್ರೆ ಇವ್ರಿಗೆ ಕಾಂಟೆಂಟ್ ಸಿಗ್ತಾ ಇರಲಿಲ್ಲ, ಇವ್ರಿಗೆ ಟ್ರೆಂಡ್ ಮಾಡೋಕ್ಕೆ ಏನು ಸಿಗ್ತಾ ಇರಲಿಲ್ಲ. ನನ್ನ ಎಫರ್ಟ್ಸ್ ಇದೆ. ಆ ಶೋ ಅಷ್ಟು ಸಕ್ಸಸ್ಫುಲ್ ಆಗಿದೆ. ಅದರ ಜೊತೆಗೆ ಇವರೆಲ್ಲರಿಗೂ ಅಂದರೆ ಇವರೆಲ್ಲರೂ ಮಾಡಿರೋಂಥದ್ದು ನನ್ನ ಫ್ಯಾನ್ ಪೇಜಸ್ ಆಗಿರಲಿ, ಎಲ್ಲರೂ ಒಂದಷ್ಟು ಟ್ರೆಂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಟ್ವಿಟರಲ್ಲಿ 330 or 350K ಆಲ್ ಓವರ್ ಇಂಡಿಯಾ ಟ್ರೆಂಡ್ ಮಾಡಿದ್ದಾರೆ ನನ್ನ ಡಿಸರ್ವಿಂಗ್ ವಿನ್ನರ್ ಕಾರ್ತಿಕ್ ಅಂತ ಅಂದ್ಕೊಂಡು. ಸೊ ಈ ರೀತಿ ಎಲ್ಲ ಟ್ರೆಂಡ್ ಮಾಡೋದು ಇವತ್ತಿನ ಮಟ್ಟಿಗೆ ಡಿಜಿಟಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇದೇ ಒಂದು 5 ವರ್ಷಕ್ಕೆ ಹಿಂದೆ ಹೋಗ್ಬಿಟ್ರೆ ಇಟ್ ವಾಸ್ ನಾಟ್ ಸೊ ಸ್ಟ್ರಾಂಗ್. ಒಳ್ಳೇದು ಬೇಗ ರೀಚ್ ಆಗುತ್ತೆ, ಕೆಟ್ಟದ್ದು ಬೇಗ ರೀಚ್ ಆಗುತ್ತೆ. ಯಾವ್ದು ತೊಗೊತೀವಿ ಅದ್ರ ಮೇಲೆ ಡಿಪೆಂಡ್. ಬಟ್ ನೀವು ಇದು ಆಚೆ ಬಂದಮೇಲೆ ನಿಮ್ಮ ಟ್ವಿಟರ್ ಟ್ರೆಂಡಿಂಗ್ ಗೊತ್ತಾಯಿತು. ಬಟ್ ಐ ಜಸ್ಟ್ ವಾಂಟೆಡ್ ಟು ನೋ, ಒಳಗಿದ್ದಾಗ ಲಾಸ್ಟ್ 3 days ಲಾಸ್ಟ್ 5-6 ಜನ ಉಳ್ಕೊಂಡಾಗ ಹೌ ವಾಸ್ ಯುವರ್ ಇನ್ನರ್ ಮೈಂಡ್? ಆಕ್ಚುಲಿ ಏನು ಹೇಳ್ತಾ ಇತ್ತು ಆ ವಿಷಯಕ್ಕೆ ಬರ್ತೀನಿ. ಇನ್ನರ್ ಇದ್ರ ಬಗ್ಗೆ ಒಳಗಡೆ ಇದ್ದಾಗ ಕೀರ್ತಿ ಅವ್ರು ಒಂದ್ಸಲಿ ಒಳಗಡೆ ಬಂದಿದ್ರು. ಅವಾಗ ಈ ಟೋಲ್ಡ್ ಮೀ ನನಗೆ ಅಂತಲ್ಲ ಎಲ್ಲರಿಗೂ, ನಿಮ್ಮಲ್ಲಿ ಯಾರೋ ಒಬ್ಬರಿಗೆ ಇಂಡಿಯಾ ಲೆವೆಲ್ಗೆ ಟ್ವಿಟರ್ ಟ್ರೆಂಡಿಂಗ್ ಆಗ್ತಾ ಇದೆ ಅಂಡ್ 300 ಫ್ಯಾನ್ ಪೇಜಸ್ ಮ್ಯೂಚುವಲ್ ಆಗಿ ಕ್ರಿಯೇಟ್ ಆಗಿದೆ ಅಂತೆಲ್ಲ ಹೇಳಿದ್ರು. ಇಟ್ಸ್ ಎಲ್ರಿಗೂ ಹುಳ ಬಿಟ್ಟಂಗೆ ತಲೆಯಲ್ಲಿ ಯಾರಿಗಿರ್ಬೋದು ನನಗೆ ಬಿಡುಗರು ನಾನೇ ಅದು ಅನ್ನೋ ಥರ ಆ ರೀತಿ ಅನ್ಕೊಂಡಿದ್ದುಂಟು. ಸೊ ನನಗೆ ಲಾಸ್ಟ್ ವೀಕಲ್ಲಿ ಭಯ ಅನ್ನೋದು ಏನಿರ್ಲಿಲ್ಲ. ಬಸ್ ಟಫ್ ಕಾಂಪಿಟೇಟರ್ಸ್ ಇದ್ರು ನಿಮ್ಮ ಜೊತೆ, ವಿನಯ್ ಇದ್ರು ನಿಮ್ಮ ಜೊತೆ, ನೀವಿದ್ರಿ, ಸಂಗೀತ ಅವರಿದ್ರು, ವರ್ತೂರ್ ಇದ್ರು. ಸೊ ಆ ಟಫ್ ಕಾಂಪಿಟೇಷನ್ ಅಲ್ಲಿ ಪ್ರತಾಪ್ ಇದ್ರು. ಸೊ ಎಲ್ಲೋ ಒಂದ್ ಕಡೆ ನಿಮಗೆ ಎಸ್ ಆ ಕೊನೆ ಕೈ ನಂದೇ ಅನ್ನೋ ಕಾನ್ಫಿಡೆನ್ಸ್ ಇತ್ತಾ? ಮೊದಲನೇ ದಿನನೇ ಇತ್ತು. ಹೋಗಿದ್ದು ಮೊದಲನೇ ದಿನನೇ ಇತ್ತು. ಲಾಸ್ಟ್ 5 days ಅಲ್ಲಿ ಇನ್ನೂ ಇತ್ತು. ನಾನು ಲಾಸ್ಟ್ ವೀಕಲ್ಲ, ಅದ್ರ ಹಿಂದಿನ ವೀಕು, ಲಾಸ್ಟ್ 3rd ವೀಕು ಒಂದು ಸ್ವಲ್ಪ ಲೋ ಆಗಿದ್ದು. ಅಂತಂದರೆ ಎಲ್ಲೋ ಯಾರ ಜೊತೆ ಜಾಸ್ತಿ ಮಾತಾಡೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ನನಗೆ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಐ ವಾಸ್ ಫೀಲಿಂಗ್ ಟಾರ್ಗೆಟೆಡ್. ಸೊ ಐ ಫೆಲ್ಟ್ ಲೋ. ಬಟ್ ನಾನು ಒನ್ಸ್ ಐ ಕೇಮ್ ಬ್ಯಾಕ್ ಅಲ್ವಾ, ಯಾರು ಆ ಲೋ ಆಗಿದ್ದಾಗಲೂ ನಾನೇ ಗೆಲ್ಲೋದು ಅನ್ನೋ ಇದರಲ್ಲೇ ಇದ್ದೆ. ಎಲ್ಲರೂ ಅಂದರೆ ಎಷ್ಟೊಂದು ಟೆಲಿಕಾಸ್ಟ್ ಆಗಿರಲ್ಲ, ನಾನು ಯಾರ ಜೊತೆ ಮಾತಾಡ್ಬೇಕಾದ್ರೂ ನಾನೇ ಗೆಲ್ಲೋದು ಅಂತಲೇ ಹೇಳ್ತಾ ಇದ್ದೆ. ಆ್ಯಂಡ್ ಲಾಸ್ಟ್ ವೀಕೂ ಅಷ್ಟೇ ಅಷ್ಟು ಪವರ್ಫುಲ್ಲಾಗಿ ಕಮ್ ಬ್ಯಾಕ್ ಮಾಡಿದ್ದೀನಿ. ಪ್ರತಿಯೊಂದ್ಸಲಿ ಮಾತಾಡ್ಬೇಕಾದ್ರೂ ಕಾನ್ಫಿಡೆಂಟಾಗಿ ಮಾತಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಏನೋ ಫಿನಾಲೆ ಹಿಂದಿನ ಎಪಿಸೋಡಲ್ಲೂ ಹೇಳಿದ್ದೀನಿ. ಏನೋ ಕೇಳಿದಾಗ ಯಾರ್ದು ನಮ್ರತ ಅವ್ರು ಬಂದ್ಬಿಟ್ಟು ಇದ್ರ ಕಾರ್ಡ್ ಕೊಟ್ಬಿಟ್ಟು ಹೇಳ್ತಾರೆ, ಬನ್ನಿ ನೀವೇ ಎಲಿಮಿನೇಟ್ ಆಗಿರೋದು ಬನ್ನಿ ಅಂತ ಅಂದಾಗ ಇಸ್ಕೊಂಡು ಕಾನ್ಫಿಡೆನ್ಸ್ ಇಲ್ವಲ್ಲ ನಿಮಗೆ, ಅಷ್ಟು ಕಾನ್ಫಿಡೆಂಟ್ ಆಗಿದ್ರಿ ಬಿಟ್ಕೊಟ್ಬಿಟ್ರ ಅಂದರೆ ಈಗಲೂ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತಲೇ ಹೇಳಿದ್ದು ನಾನು. ಸೊ ಐ ವಾಸ್ ವೆರಿ ಕಾನ್ಫಿಡೆಂಟ್ ದಟ್ ಐ ವಿನ್. ಯಾಕಂತಂದರೆ ಐ ಹ್ಯಾವ್ ಪರ್ಫಾರ್ಮ್ಡ್ ಇನ್ ಎವ್ರಿ ಟಾಸ್ಕ್. ಪ್ರತಿಯೊಂದು ಕಡೆನೂ ಕಾನ್ಫಿಡೆಂಟಾಗಿ ಮಾತಾಡಿದ್ದೀನಿ. ಎಲ್ಲೆಲ್ಲಿ ಬೇಕು ಅಲ್ಲಿ ನನ್ನ ಒಬ್ಬ ಆ್ಯಕ್ಟ್ರಾಗಿ ನನ್ನ ಕಲೆಯನ್ನು ತೋರಿಸಿದ್ದೀನಿ. ಎಲ್ಲೆಲ್ಲಿ ಎಂಟರ್ಟೈನ್ ಮಾಡಬೇಕು ಅಲ್ಲಿ ಎಂಟರ್ಟೈನ್ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ಐ ಫೆಲ್ಟ್ ಐ ವಾಸ್ ಡಿಸರ್ವಿಂಗ್ ಆ್ಯಂಡ್ ಜನ ನನ್ನ ಕೈ ಬಿಡಲ್ಲ ಅನ್ನೋದು ನನಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೆ ನಾನು. ಸೊ ಹಾಗೆ ಆಯಿತು. ಆ್ಯಂಡ್ ವಾಟ್ ಕೈಂಡ್ ಆಫ್ ಪರ್ಸನ್ ಇಸ್ ಕಾರ್ತಿಕ್? ಅಂದರೆ ಟೂ ಮಚ್ ಎಮೋಷನ್ ಅಲ್ಲ? ಹೌದು, ನಾನು ಎಲ್ಲ ರೀತಿ, ನಾನು ಖುಷಿಯಾದಾಗ ತುಂಬ ಎಂಜಾಯ್ ಮಾಡ್ತೀನಿ, ಬೇಜಾರಾದಾಗ ದುಃಖ ಪಡ್ತೀನಿ, ಅಳು ಬಂದಾಗ ಹತ್ತು ಬಿಡ್ತೀನಿ. ಎಲ್ಲೋ ಒಂದು ಕಡೆ ಯಾರು ಇಗ್ನೋರ್ ಮಾಡಿದ್ರೆ ಅದನ್ನು ತುಂಬ ಪರ್ಸನಲ್ ಆಗಿ ತೊಗೊಂಡು ಹರ್ಟ್ ಮಾಡ್ಕೊತೀರಾ, ಬೇಜಾರು ಮಾಡ್ಕೊತೀರಾ, ಅಂದರೆ ನಿಮ್ದು ಕೆಟ್ಟ ಸಾರಿ ಕೇಳಕ್ಕೆ ಹೋಗ್ತೀರಾ? ಅಂದರೆ ಅದು ಈಗ ನಾನು ಏನು ಯಾವ ರೀತಿ ಅಂತಂದರೆ, ಯಾರೋ ಒಬ್ಬರು ನನ್ನ ಕ್ಲೋಸ್ ಒಬ್ಬರು ಫ್ರೆಂಡ್ ಏನಿರ್ತಾರೆ, ಅವ್ರ ಕಡೆಯಿಂದ ತಪ್ಪಾಗಿರಲಿ ನನ್ನ ಕಡೆಯಿಂದ ತಪ್ಪಾಗಿರಲಿ, ವೆನ್ ವಿ ವಾಂಟ್ ದ ಬಾಂಡಿಂಗ್ ಟು ಬಿ ದ ಸೇಮ್, ರಿಲೇಶನ್ಶಿಪ್, ಹೌದು, ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂದಾಗ ನಾವು ಒಂದು ಸಣ್ಣದ ಸಾರಿ ಕೇಳ್ಬಿಟ್ರೆ ನಾವೇನು ಸಣ್ಣವರಾಗ್ಬಿಡಲ್ಲ. ಆ ಬಾಂಡಿಂಗ್ ಚೆನ್ನಾಗಿರುತ್ತೆ, ನಾವು ಮುಂದೆ ಇನ್ನೂ ಚೆನ್ನಾಗಿರ್ಬೋದು ಅಷ್ಟೇ. ಸೊ ಒಂದು ಸ್ಮಾಲ್ ಲೈಫ್ ಸರ್, ಕರೆಕ್ಟ್. ಎಷ್ಟು ದಿನ ಅಂತ ಯಾರ ಜೊತೆ ದ್ವೇಷ ಸಾಧನೆ ಹೇಳಿ? ರಾತ್ರಿ ಮಲ್ಗಿ ಬೆಳಿಗ್ಗೆ ಇರ್ತೀವಿ, ಮತ್ತೆ ಹೇಳಕ್ಕಾಗಲ್ಲ ಅಲ್ವಾ? ಹಂಗಿದ್ದಾಗ ಏನ್ ಸಿಗುತ್ತೆ ದ್ವೇಷ ಸಾಧಿಸಿ? ಅಯ್ಯೋ ಇಲ್ವಲ್ಲ ಇವರು, ನಾವು ಒಂದ್ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಹಂಗ ಅನ್ನಿಸ್ಬಾರ್ದು ಅನ್ನೋದು ಅಷ್ಟೇ. ಸೊ ಆ ಥರದ್ದು ಏನಾದ್ರು ಗಿಲ್ಟ್ ಫೀಲ್ ಇದೆಯಾ ನಿಮಗೆ ಮನೆ ಒಳಗಿಂದ ಯಾವ್ದಾರ ಇನ್ನೂ ಕಾಡ್ತಾ ಇದೆಯಾ? ಇಲ್ಲ ಸರ್, ಆಗಿರೋದೆಲ್ಲ ಅಲ್ಲಲ್ಲಿ ಏನೇನು ಆಗ್ಬೇಕಿತ್ತೋ ಅದಾಗಿದೆ. ಕೊನೆ ಟೈಮಲ್ಲೂ ಅಷ್ಟೇ ಯಾರ್ಯಾರ ಜೊತೆ ಜಗಳ ಆಯಿತು ಎಲ್ಲ
ನನ್ನ ಕಡೆಯಿಂದ ಐ ಥಿಂಕ್ ಐ ಹ್ಯಾವ್ ಸಾರ್ಟೆಡ್ ಎವ್ರಿಥಿಂಗ್. ಏನೇ ವಿಷಯ ಇದ್ರು ನಾನು ಸಾರಿ ಕೇಳಿದ್ದೀನಿ. ನನ್ನ ವಿಷಯಗಳನ್ನೆಲ್ಲ ಕ್ಲಿಯರ್ ಆಗಿದ್ದೀನಿ. ಸೊ ಅಲ್ಲಿ ಗೇಮಲ್ಲಿ ಯಾರ ಬಗ್ಗೆ ಏನಾದರೂ ಮಾತಾಡಬೇಕು, ಡೆಫಿನೆಟ್ಲಿ ಮಾತಾಡಬೇಕು. ಆ ಗೇಮಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಗೇಮಲ್ಲಿ ಅವ್ರ ಕಡೆಯಿಂದ ಏನು ತಪ್ಪಾಗಿದ್ರೆ ಅದನ್ನ ಪಾಯಿಂಟ್ ಔಟ್ ಮಾಡಿ ಹೇಳಬೇಕು. ಹೊರಗಡೆ ಬಂದಮೇಲೆ ಆ ಗೇಮ್ದು ಅಲ್ಲಿ ಮುಗಿದಾಯ್ತು. ಅಲ್ಟಿಮೇಟ್ಲಿ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಏನೇ ತಪ್ಪಾಗಿರುತ್ತೆ, ತಪ್ಪಾಗುತ್ತೆ ಯಾರ ಕಡೆಯಿಂದ ಏನಾದರೂ, ಅದು ಗೇಮ್ಗೋಸ್ಕರ ಆಗಿರುತ್ತೆ ಅಷ್ಟೇ. ಸೊ ಎಲ್ಲರೂ ಹಾಗೆ ನೋ ಹಾರ್ಡ್ ಫೀಲಿಂಗ್ಸ್. ಆಚೆ ಬಂದ್ಮೇಲೆ ಎಲ್ಲರೂ ಬಾಂಡಿಂಗ್ ಹಾಗೆ ಇದೆಯಲ್ಲ, ಎಲ್ಲರೂ ಆಗಿದ್ದಾರೆ. ಕೆಲವೊಬ್ರ ಜೊತೆ ಮಾತಾಡೋಕ್ಕಾಗಿಲ್ಲ, ಯಾಕಂತಂದ್ರೆ ನಮ್ಮ ಕೆಲ್ಸಗಳಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. ಸೊ ಸಿಗೋಕ್ಕಾಗಿಲ್ಲ. ಇನ್ಫ್ಯಾಕ್ಟ್ ವಿನಯ್ಗೂ ಅಷ್ಟೇ, ನಾವು ಪರ್ಸ್ನಲಾಗಿ ನಾವು ಯೂಶಲಿ ಮುಂಚೆ ಸಿಕ್ಕಿದ್ರೆ ಸುಮಾರು ಗಂಟೆಗಟ್ಟಲೆ ಮಾತಾಡ್ತೀವಿ, ಸಿಕ್ಕಿದ ತಕ್ಷಣ ಆರಾಮಾಗಿ ಇವಾಗ ಅವ್ನಿಗೆ ಆ ರೀತಿ ಸಿಗೋಕ್ಕಾಗಿಲ್ಲ. ಗಂಡ್ಮಕ್ಳು ಬಿಡಿ ಕಾರ್ತಿಕ್, ಎಷ್ಟೇ ಕೋಪ ಮಾಡ್ಕೊಂಡ್ರು ಯಾವತ್ತೊಂದಿನ ಸಂಜೆ ಸಿಕ್ಕದಾಗ ಒಂದಾಗೋಗ್ಬಿಡ್ತೀವಿ. ಹೆಣ್ಮಕ್ಳು ಕೋಪ ಅಷ್ಟೇ. ಅದು ಒಂದ್ಸಲ ಎರಡು ಸಿಕ್ಕಿದಾಗ ಆಯ್ತು ಬಿಡು ಮನುಷ್ಯ ಆಗಿದ್ದಾಗೋಯ್ತು ಬಿಡು ಮನುಷ್ಯ, ಇಷ್ಟೇ. ನೋ ಹಾರ್ಡ್ ಫೀಲಿಂಗ್. ನಮ್ಮಲ್ಲ ಅವೆಲ್ಲ ಸೀನೇ ಇಲ್ಲ. ಹಂಗೆ ಅಲ್ಲ, ನೀವು ಕೊಂಕಣ ಸುತ್ತಿ ಮೈಲಾರಿ ಮುಂದಕ್ಕೆ ಬರ್ತಾ ಇಲ್ವಾ, ನಾವೇನ್ ಮಾಡೋಣ? ನೀವಾಗ ಏನಾದ್ರು ಹೇಳ್ಬೋದೇನೋ? ಇಲ್ಲ, ನೀವು ಏನಾದ್ರು ಕೇಳಬೇಕನ್ನೋದಿದೆಯಾ? ಓಕೆ, ನೀವು ಸಂಗೀತ ಮಾತಾಡ್ತಾ ಇದ್ದೀರಾ? ಇಲ್ಲ ಅಂದ್ರೆ ಯಾವ ಅವಕಾಶ ಸಿಕ್ಕಿಲ್ಲ. ನಾವು ವಿ ಹ್ಯಾವ್ ನಾಟ್ ಮೆಟ್. ಹೊಸಪೇಟೆ ಇವೆಂಟ್ ಅಲ್ಲಿ ಸಿಕ್ಕಿದ್ರು, ಸಿಕ್ಕಿದಾಗ ಮಾತಾಡಿದ್ವಿ. ಅಂಡ್ ಅಷ್ಟೇ, ಅದು ಉದ್ದೇಶ ಇಷ್ಟ. ಯಾಕಂದ್ರೆ ಬಿಗ್ ಬಾಸ್ ಮೇಲೆ ನಾವು ನೋಡಿದಾಗ ಅದ್ಭುತ ಒಂದು ಫ್ರೆಂಡ್ಶಿಪ್ ಇತ್ತು, ಇಬ್ಬರ ಮಧ್ಯೆ ಬಾಂಡಿಂಗ್ ಇತ್ತು. ಸೊ ಆ ಬಾಂಡಿಂಗ್ ಹಾಗೆ ಇರಲಿ ಮುಂದಕ್ಕೆ ಅನ್ನೋದು ಒಂದಷ್ಟೇ ಉದ್ದೇಶ. ಅದು ಗೊತ್ತಿಲ್ಲ, ನಿಮ್ಮಿಂದ ತಪ್ಪಾಗಿದ್ಯೋ ಅವರಿಂದ ತಪ್ಪಾಗಿದ್ಯೋ ಅದು ನಿಮ್ಮಿಬ್ಬರಿಗೆ ಗೊತ್ತು. ಇಬ್ಬರ ಕಡೆಯಿಂದನೂ ಇಲ್ಲ, ಕೋಪ ಇಬ್ಬರಿಗೂ ಇದೆ. ಯಾಕಿದೆಯೋ ಅದು ಬೇಗ ತಣ್ಣಗೆ ಮಾಡ್ಕೊಂಡು ಒಂದಾಗಿ ಎಲ್ಲೋ ಒಂದು ವೇದಿಕೆಯಲ್ಲಿ ನೀವಿಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರೆ ಇಬ್ರು ಅಭಿಮಾನಿಗಳಿಗೂ ಖುಷಿ. ಆ ರೀತಿ ಅವಕಾಶ ಸಿಕ್ಕಿದ್ರೆ ಡೆಫಿನೆಟ್ಲಿ. ಅವಕಾಶ ಸಿಗಲ್ಲ, ಕ್ರಿಯೇಟ್ ಮಾಡ್ಕೊಬೇಕು. ಅಂಡ್ ಇಬ್ರು ಸೇರಿ ಕ್ರಿಯೇಟ್ ಮಾಡ್ಕೊಬೇಕು. ಡೆಫಿನೆಟ್ಲಿ ಹೇಳ್ತೀವಿ, ಒಂದ್ ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ, ಎರಡು ಕೈ ಸೇರಬೇಕು, ಎರಡು ಕಡೆಯಿಂದ ಆಗ್ಲಿ ಅನ್ನೋದು ಅಷ್ಟೇ ಉದ್ದೇಶ. ಲೆಟ್ಸ್ ಸಿ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಇಷ್ಟು ದೂರ ಬಂದು ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ. ಸೊ ಕತೆಗಳು ಕೇಳ್ತಾ ಇದ್ದೀರಾ, ಅಫಿಷಿಯಲ್ ಆಗಿ ಯಾವುದು ಅನೌನ್ಸ್ ಆಗಿಲ್ಲ. ಕತೆ ಕೇಳಿ ಅನೌನ್ಸ್ ಆಗ್ತಿದ್ದಂತೆ ಹೇಳಿ ನಮಗೂ ಕೂಡ ತಿಳಿಸಿ. ಅದ್ಭುತವಾಗಿ ಲಾಂಚ್ ಆಗಲಿ ನಿಮ್ಮ ಸಿನಿಮಾ ಜರ್ನಿ. ಬೆಸ್ಟ್ ಆಫ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು. ಆ್ಯಂಡ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನನ್ನ ಎಲ್ಲ ಪ್ರೀತಿ ಅಭಿಮಾನಿಗಳಿಗೆ ತುಂಬ ಥ್ಯಾಂಕ್ಸ್. ನನ್ನ ಎಲ್ಲ ಕಷ್ಟ ಸುಖಗಳು ಜೊತೆಯಲ್ಲಿದ್ದೀರಿ, ಇನ್ನು ಮುಂದೇನು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ, ಲವ್ ಯು ಆಲ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯ ಹೇಳಿದ್ದಾರೆ, ಅದರಲ್ಲಿ ಸಿನಿಮಾ ಮಾಡೋರಿಗೆ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಅವರು ಮತ್ತು ವಿನಯ್ ಅವರ ಡೇಟ್ ಸಿಗುತ್ತಂತೆ. ಕತೆ ಇಷ್ಟವಾದರೆ, ಪಾತ್ರಗಳು ಇಷ್ಟವಾದರೆ ಬಂದು ಅಪ್ರೋಚ್ ಮಾಡಬಹುದು, ಹೋಗಿ ಮಾಡಿ. ಡೆಫಿನೆಟ್ಲಿ ಅವರಿಬ್ಬರು ನೋಡೋಕ್ಕೆ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ. ಆ್ಯಂಡ್ ಜೊತೆಗೆ ಹೀರೋಯಿನ್ ಬೇಕು ಅಂತ ಅಂದರೆ ಸಜೆಷನ್ ತೊಗೊಂಡು ನೀವೇ ಹೇಳಿ ಯಾರು ಬೇಕು ಅಂತ. ಸೊ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗೋಣ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.